ಯಾರು ಫಾರಿನರ್ಸ್ ವಲಸೆ ಸರ್ಟಿಫಿಕೇಟ್ ಕೊಡುವಾಗ ಆಂತರಿಕ ಭದ್ರತೆ ಬಗ್ಗೆ ನಿರ್ಧಾರ ಮಾಡಲಿದೆ. ಕರ್ನಾಟಕದಲ್ಲಿ ಪೌರತ್ವ ಯಾಕೆ ಕೊಡ್ತಿದ್ದಾರೆ, ಇದರ ಹಿಂದಿರೋ ಉದ್ದೇಶ ಏನು? ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅಂತಿದೆ. ಆದರೆ ಒಂದು ಕಡೆ ಕೂರಿಸಿ ಅರ್ಜಿ ತುಂಬಲಾಗ್ತಿದೆ. ಅಕ್ರಮ ಮತದಾರರಿಗೆ ನಿವಾಸಿ ಪ್ರಮಾಣ ಪತ್ರ ನೀಡುವ ಮೂಲಕ ಶಾಶ್ವತ ಮತದಾರನಾಗಿ ಮಾಡಲು ಹೊರಟಿದೆ. ಇದು ಭಾರತದ ಭದ್ರತೆಗೆ ದೊಡ್ಡ ಸವಾಲಾಗಿದೆ. ಎನ್ಯುಮರೇಷನ್ ಕಾನೂನುಬದ್ಧಗೊಳಿಸಲು PRC ಮಾಡಿದೆ. PRC DC ಅಲ್ಲ, RI ಕೂಡ ಸರ್ಟಿಫೈಡ್ ಮಾಡಬಹುದಾಗಿದೆ. ಬೆಂಗಳೂರು 1 ಅಟಲ್ ಜನಸೇಹಿ ಕೇಂದ್ರ, ಎಲ್ಲಿ ಬೇಕಾದರೂ ಸರ್ಟಿಫಿಕೇಟ್ ತಗೋಬಹುದು. 50 ರೂಪಾಯಿ ಕೊಟ್ರೆ ಫಾರ್ಮ್ ಕೊಡ್ತಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ತುಂಬಲು 50 ರೂಪಾಯಿ ಕೊಡಬೇಕು ಅಂತ ಅನೌನ್ಸ್ ಮಾಡ್ತಿದ್ದಾರೆ. ನಮ್ಮ RIಗಳಿದ್ದಾರೆ. ರಾಜ್ಯ ಸರ್ಕಾರ ಸೂಚನೆ ಕೊಡುತ್ತೆ. ಇವತ್ತು ಹೇಗೆ SIR ಗೆ ಸೂಚನೆ ಕೊಟ್ಟಿದೆ, ನೀವು ಮಸೀದಿಯಲ್ಲಿ ಮಾಡಬಾರ್ದು ಅಂತ ಭಾಷಣ ಮಾಡೋದು, ಹಾಗೆ ಮಾಡಿಸೋದು ಅಲ್ಲೇ. ಹಾಗೇನೆ ನಮ್ಮ RIಗಳು ಇವತ್ತು 50 ರೂಪಾಯಿ ತಗೊಂಡು ಎನ್ಯುಮರೇಷನ್ ಫಾರ್ಮ್ ಕೊಟ್ಟವರು ನಾಳೆ 500 ರೂಪಾಯಿ ತಗೊಂಡು PRC ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಯಾರು ಗ್ಯಾರಂಟಿ ಕೊಡ್ತಾರೆ ಇದಕ್ಕೆ? ಹೋಗ್ಲಿ, ಒಬ್ಬ DC ಇದ್ದಾರೆ, IAS ಅಧಿಕಾರಿ, ಅವನು DC ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇದ್ದಾರೆ, ಒಬ್ಬ ನ್ಯಾಯಾಧೀಶ, ಅವನಿಗೆ ಅದು ಇದನ್ನು ಸರ್ಟಿಫೈ ಮಾಡಕ್ ಕೊಟ್ರ? ಅದು ಇಲ್ಲ. RI ಕೊಡ್ಬೋದಂತೆ. ಎಲ್ಲಿ ಕೊಡ್ಬೋದು? ಅಟಲ್ ಕೇಂದ್ರದಲ್ಲೂ ಕೊಡ್ಬೋದು, ಬೆಂಗಳೂರು 1 ಅಲ್ಲೂ ಕೊಡ್ಬೋದು, ಎಲ್ಲಿ ಬೇಕಾದ್ರೆ ಕೊಡ್ಬೋದು. ಏನ್ ನಡೆಸಿದೀರಿ ನೀವು? ಈ ದೇಶದ ಭದ್ರತೆ ಕತೆ ಏನಾಗ್ಬೇಕು? ಇಷ್ಟೊಂದು ಜನ ನುಸುಳುಕೋರು ಇಲ್ಲಿ ಬರ್ತಾ ಇದ್ದಾರೆ ಅಂತ ಪೊಲೀಸ್ ಇಲಾಖೆಗೆ ನಿಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿಗಳು ಒಂದ್ಸಾರಿ ಪೊಲೀಸ್ ಇಲಾಖೆ ಮೀಟಿಂಗ್ ಕರೀರಿ, ಅವ್ರ ಹತ್ರ ಕೇಳಿ ಕರ್ನಾಟಕದಲ್ಲಿ ಎಷ್ಟು ಜನ ನುಸುಳುಕೋರು ಇದ್ದಾರೆ, ಅವ್ರ ಹತ್ರ ವರದಿ ಕೇಳಿ ದಯಮಾಡಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಎಷ್ಟು ಜನ ನುಸುಳುಕೋರು ಇದ್ದಾರೆ ಅಂತ ಹೇಳಿ, ಯಾವ ದೇಶದವರು ಇದ್ದಾರೆ ಅಂತ. ಅವ್ರೆಲ್ಲರಿಗೂ ನಾಳೆ RI ದುಡ್ಡು ತಗೊಂಡ ಅಥವಾ ಯಾವ್ದೋ ನಿಮ್ಮ ಒತ್ತಡಕ್ಕೋ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಶಿಕ್ಷಣ ಪಡೆಯೋದಕ್ಕೆ, ಉದ್ಯೋಗ ಪಡೆಯೋದಕ್ಕೆ, ಬೆನಿಫಿಟ್ ಪಡೆಯೋದಕ್ಕೆ ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಗೃಹ ಮಂತ್ರಿಗಳು ಒಂದು ದಿನಾನೂ ಕೂಡ ಕರ್ನಾಟಕದಲ್ಲಾಗುವಂತ ಅತ್ಯಾಚಾರದ ಬಗ್ಗೆ, ಕರ್ನಾಟಕದಲ್ಲಿ ಆಗುತ್ತಾ ಇರುವಂತ ಕೊಲೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಡ್ರಗ್ಸ್ ದಂಧೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಅಕ್ರಮಗಳ ಬಗ್ಗೆ ಅವ್ರು ಮಾತಾಡಿಲ್ಲ. ಯಾವತ್ತು ಮಾತಾಡಿದಾರೆ ನಂಗೆ ಹೇಳಿಪ್ಪ ನೀವು? ಅವರು ಪ್ರತಿನಿತ್ಯ ಬೆಳಗ್ಗೆ ಮಾತಾಡುವುದು RSS ಬಗ್ಗೆ. ಅಂದ್ರೆ RSS ಬಗ್ಗೆ ಮಾತಾಡಿದ್ರೆ ಅವರು ಗೃಹ ಮಂತ್ರಿಯನ್ನ ಉಳಿಸ್ಕೋಬಹುದು, ಅವರ ಅಪ್ಪ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿಬಹುದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಕರ್ನಾಟಕದ ಹಿತಾಸಕ್ತಿ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವ್ರು ಕೇಳೋಕ್ಕೂ ರೆಡಿ ಇಲ್ಲ. ಯಾವ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಅತ್ಯಾಚಾರ ನಡೀತಿದೆ, ಯಾವ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದರೋಡೆ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸಿ ಹೊಡಿತಾ ಇದ್ದಾರೆ. ಮೈಸೂರಿನ ಮೇನ್ ರೋಡ್ ಅಲ್ಲಿ ಯಾರೋ ಕಾರನ್ನು ನಿಲ್ಲಿಸಿ ಚಾಕು ತೋರಿಸ್ತಾನೆ ಅಥವಾ ಏನೋ ಆಗುತ್ತೆ. ಇದು ಯಾವುದನ್ನು ಅವ್ರು ಕೇಳ್ತಾ ಇಲ್ಲ. ಪರಮೇಶ್ವರ್ ಇದ್ದಾಗ ಒಂದು ಭಾಗ ನಂಗೆ ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲ ಸಚಿವರಾಗಿದ್ರೆ ಇವರು RSS ಸಚಿವರು. ಎರಡೇ ವಿರೋಧಿ ಇದೆ. ಭಾರತದ ಆಂತರಿಕ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿದೆ. ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನ್ನ ಇವತ್ತು ಕಾನೂನುಬದ್ಧಗೊಳಿಸೋದಕ್ಕಾಗಿ PRC ಅನ್ನ ರಾಜ್ಯ ಸರ್ಕಾರ ಮಾಡಿದೆ. ಆಶ್ಚರ್ಯ ಅಂದ್ರೆ ಈ PRC ಯಾರು ಮಾಡಬಹುದು? ಯಾರು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಯಾರು ಕೊಡಬಹುದು?